ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನೀವು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡಿ ಹಣವನ್ನು ಸಂಪಾದನೆ ಮಾಡಬಹುದು. ಹೇಗೆ ಅಂತ ನೋಡೋದಾದರೆ, ಈ ಒಂದು ಫೀಚರ್ ಏನಿದೆ ಆಲ್ಮೋಸ್ಟ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಆಲ್ರೆಡಿ ಇತ್ತು. ಕ್ರಿಯೇಟರ್ಸ್ ಎಲ್ಲ ಅವರು ವಿಡಿಯೋಸ್ಗಳನ್ನು ಹಾಕಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಸೊ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಈ ರೀತಿ ಒಂದು ಆಪ್ಷನ್ ಇರ್ತಾ ಇರಲಿಲ್ಲ. ಆದರೆ ಇವಾಗ ನಾವು ಕೂಡ ರೀಲ್ಸನ್ನು ಹಾಕಿ ಹಣವನ್ನು ಸಂಪಾದನೆ ಮಾಡ್ಕೊಬಹುದು. ಹೇಗೆ ಅಂತ ನೋಡೋದಾದರೆ, ಆಲ್ರೆಡಿ ಕಾಂಪಿಟೇಷನ್ ಅನ್ನೋದು ಜಾಸ್ತಿಯಾಗಿದೆ. ಯಾವಾಗ ಟಿಕ್ಟಾಕ್ ತುಂಬಾ ಫೇಮಸ್ ಆಯಿತು ಮತ್ತು ಇದ್ದಕ್ಕಿದ್ದಂತೆ ಸಡನ್ ಆಗಿ ನಮ್ಮ ಭಾರತ ಸರ್ಕಾರದಿಂದ ಬ್ಯಾನ್ ಆಯಿತು, ಆವಾಗ ಶಾರ್ಟ್ ವಿಡಿಯೋ ಪ್ಲ್ಯಾಟ್ಫಾರ್ಮ್ಗಳು ನಮ್ಮ ಭಾರತದಲ್ಲಿ ತುಂಬಾ ಹುಟ್ಕೊಳ್ತು. ಅದು ಹುಟ್ಟಿದ ಮಾತ್ರ ಅಲ್ಲ, ಅವರ ಮಧ್ಯೆ ಕಾಂಪಿಟೇಷನ್ ಕೂಡ ತುಂಬಾ ಹೆವಿ. ಈಗ ಜೋಶೋ ಮತ್ತು ಮೋಜು ಮತ್ತು ಶೇರ್ ಚಾಟು ಇಂತಹ ಅಪ್ಲಿಕೇಶನಲ್ಲೆಲ್ಲ ನಮ್ಮಂತಹ ಯೂಟ್ಯೂಬರ್ಸ್ಗಳನ್ನು ಕರೆದು ನಿಮಗೆ ಇಂತಿಷ್ಟು ಹಣವನ್ನು ಕೊಡ್ತೀವಿ, ನೀವು ತಿಂಗಳಿಗೆ ಇಷ್ಟು ಕಂಟೆಂಟ್ಸನ್ನು ಅಪ್ಲೋಡ್ ಮಾಡಿ ಅಂತಲೂ ಹೇಳ್ತಿದ್ದಾರೆ. ತುಂಬ ಜನ ಅಪ್ಲೋಡ್ ಕೂಡ ಮಾಡ್ತಿದ್ದಾರೆ. ನಾನು ಟ್ರೈ ಮಾಡಿದೆ, ಬಟ್ ನಾನು ಯಾವಾಗಲೂ ರೆಗ್ಯುಲರ್ ಇರೋದಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಬಿಟ್ಟೆ. ಸೊ ನನಗೂ ಕೂಡ ಅಂತಹ ಪ್ಲ್ಯಾಟ್ಫಾರ್ಮ್ಗಳಿಂದ ಹಣ ಬಂದಿದೆ. ಸೊ 5,000, 6,000, 10,000. ಸೊ ಈ ರೀತಿ ನಾನು ಕೂಡ ಅದರಲ್ಲಿ ಅರ್ನಿಂಗ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿರುವ ಎಲ್ಲ ಒಂದು ಕ್ರಿಯೇಟರ್ಸ್ ಏನಿದೆ ಅವರು ಕೂಡ ಬೆನಿಫಿಟ್ಸನ್ನು ತಗೊಳ್ತಿದ್ದಾರೆ ಆ ರೀತಿಯಾದ ಅಪ್ಲಿಕೇಶನ್ನ ಜೊತೆಗೆ. ಆದರೆ ದೊಡ್ಡ ದೊಡ್ಡ ಕಂಪನಿಗಳು, ಯೂಟ್ಯೂಬ್ ಕೂಡ ಶಾರ್ಟ್ಸನ್ನು ಈಗ ತುಂಬಾ ಪ್ರಮೋಟ್ ಮಾಡ್ತಾ ಇದೆ. ಅಂದರೆ ನೀವು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಹಾಕಿದ್ರೆ, ಏನಾದರೂ ವಿಡಿಯೋ ವೈರಲ್ ಆಯಿತು ಅಂದರೆ ನಿಮಗೆ ಬೋನಸನ್ನು ಕೊಡ್ತಾರೆ. ಅಂದರೆ $100 ಕೊಡ್ತಾರೆ ಮಿನಿಮಮ್. ಸ್ಟಾರ್ಟಿಂಗ್ ನಿಮಗೆ $1,000 ಕೂಡ ಸಿಗುತ್ತೆ. ಸೊ ನನಗೆ ಒಂದು ವಿಡಿಯೋ ವೈರಲ್ ಆಗಿತ್ತು, ಮಂಜು ಸೂರ್ಯ ಬ್ಲಾಗ್ಸ್ನಲ್ಲಿ ಒಂದು ಪೇಂಟಿಂಗ್ ವಿಡಿಯೋ. ಸೊ ಅದರಲ್ಲಿ 4 ಕೋಟಿ ಸಮಥಿಂಗ್ ಏನೋ ವ್ಯೂಸ್ ಇದೆ, 5 ಕೋಟಿ ಆಗಿರ್ಬೋದು, ಗೊತ್ತಿಲ್ಲ. ಸೊ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಎಷ್ಟು ಹಣ ಬಂತು ಅಂತ ನೋಡೋದಾದರೆ, ಒಂದ್ಸಲಿ $100 ಬಂತು, ಇನ್ನೊಂದ್ಸಲಿ $100 ಬಂತು, ಇನ್ನೊಂದ್ಸಲಿ $100 ಬಂತು. ಸೊ ಈ ರೀತಿ ಟೋಟಲ್ 3 ಸಲ ಬಂದಿದೆ. ಜಸ್ಟ್ ಒಂದು ವಿಡಿಯೋಗೆ ಹೇಗೆ ಅಂದರೆ, ನೀವು ಯೂಟ್ಯೂಬಲ್ಲಿ ನೋಡ್ಕೊಬೋದು, ಸುಮಾರು ಜನ ವಿಡಿಯೋಸ್ಗಳನ್ನು ಹಾಕಿ ಚೆನ್ನಾಗಿ ಅಮೌಂಟ್ ಮಾಡ್ಕೊಳ್ತಿದ್ದಾರೆ. ಸೊ ಅದನ್ನು ಬಿಟ್ಟಾಕಿ ಸೈಡಿಗೆ ಹಾಕಿ, ಈಗ ಯೂಟ್ಯೂಬ್ ಈ ಥರ ಮಾಡ್ತಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸುಮ್ಕೆ ಇರ್ತಾರ. ಸೊ ಅವರು ಕೂಡ ಅವರ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ತುಂಬ ಜನ ರೀಲ್ಸನ್ನು ಮಾಡಲಿ. ಸೊ ಯಾಕಂದರೆ ಎಷ್ಟು ಕಂಟೆಂಟ್ ಬರುತ್ತೋ ಅಷ್ಟು ಕಂಪ್ನಿಗೆ ಒಳ್ಳೆಯದು, ಅಷ್ಟು ಹಣವನ್ನು ಅವರು ಸಂಪಾದನೆ ಮಾಡ್ತಾರೆ. ಜಸ್ಟ್ ಅದೇ ರೀತಿ ಓಕೆ, ಅವ್ರಿಗೆ ಅಷ್ಟು ಹಣ ಬರುತ್ತೆ, ಸೊ ನಮಗೆ ಸ್ವಲ್ಪ ಹಣ ಕೊಡೋಕ್ಕೇನು ಅಂತ ಬೋನಸ್ ಅಂತ ಅವರು ಕೂಡ ತಂದಿದ್ದಾರೆ. ಸೊ ಇದು ಈಗ ಇಂಡಿಯಾದಲ್ಲಿ ಕೆಲವು ಕ್ರಿಯೇಟರ್ಸ್ಗಳಿಗೆ ಮಾತ್ರ ಅವೈಲಬಿಲಿಟಿ ಇದೆ. ಸೊ ಕೆಲವು ಕ್ರಿಯೇಟರ್ಸ್ಗಳಿಗೆ ಒಂದು ಫ್ಯೂಚರ್ ಇದೆ ಬೋನಸ್ ಅಂತ. ಸೊ ನಿಮಗೆ ಬೋನಸ್ ಫೀಚರ್ ಬರಬೇಕು ಅಂದರೆ ಏನಾಗಬೇಕು ಅಂದರೆ, ನಾರ್ಮಲ್ ಅಕೌಂಟಿಂದ ನೀವು ಪ್ರೊಫೆಷ್ನಲ್ ಅಥವಾ ಕ್ರಿಯೇಟರ್ ಅಕೌಂಟಿಗೆ ಸ್ವಿಚ್ ಆಗಬೇಕಾಗತ್ತೆ. ಸೊ ಅದಾದ ನಂತರ ನಿಮ್ಮೊಂದು ಪ್ರೊಫೈಲ್ನಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಫ್ ಬೋನಸ್ ಆಪ್ಷನ್ ಇದ್ದರೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿಂದ ನೀವು ನೋಡ್ಕೊಬಹುದು. ಸೊ ಇಲ್ಲಿ ನೋಡೋದಾದರೆ ಒಂದು 5-6 ಲಕ್ಷ ವ್ಯೂಸಿಗೆಲ್ಲ ನಿಮಗೆ $30 ಆ ರೀತಿ ಕೊಟ್ಟಿದ್ದಾರೆ. ಸೊ ಯೂಟ್ಯೂಬಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ನಮಗೆ ಜಾಸ್ತಿ ಸಿಗ್ತಿದೆ ಅಂತಲೇ ಹೇಳ್ಬಹುದು. ಸೊ ಅದಕ್ಕೋಸ್ಕರ ಇದೊಂದು ರೈಟ್ ಟೈಮ್ ಆಗಿರುತ್ತೆ. ನೀವೇನಾದರೂ ರೀಲ್ಸನ್ನು ಹಾಕಿ ಹಣ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ಆನ್ಲೈನಲ್ಲಿ ಅರ್ನಿಂಗ್ ಮಾಡೋಕ್ಕೆ ಇದು ಕೂಡ ಈಗ ಒಂದು ಸೋರ್ಸ್ ಆಗಿದೆ. ಆಲ್ರೆಡಿ ನೋಡೋದಾದರೆ ಬ್ಲಾಗ್ ಇತ್ತು, ಮತ್ತು ಯೂಟ್ಯೂಬ್ ಇದೆ. ಸೊ ಈ ರೀತಿ ಸುಮಾರು ಪ್ಲ್ಯಾಟ್ಫಾರ್ಮ್ ಇದೆ. ಅಂದರೆ ಫ್ರೀಲಾನ್ಸಿಂಗ್ ಇದೆ, ಹಾಗೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ. ಸೊ ಈಗ ರೀಲ್ಸ್ ಹಾಕು ಕೂಡ ಹಣ ಮಾಡ್ಬೋದು ಅಂದರೆ ತುಂಬ ಈಸಿಯಾದ ವಿಷಯ. ಕಂಟೆಂಟ್ ಕ್ರಿಯೇಟಿಂಗ್ ಸ್ವಲ್ಪ ಕಷ್ಟನೇ, ಬಟ್ ತುಂಬ ಎಲ್ಲದಕ್ಕೂ ಕಂಪೇರ್ ಮಾಡುವಾಗ ಲೈಕ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೂ ಮತ್ತು ಬ್ಲಾಗ್ಸ್ ಬರೆಯೋದಕ್ಕೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕಿಂತ ಈ ಒಂದು ರೀಲ್ಸ್ ಹಾಕುವ ವಿಷಯ ಏನಿದೆ ಎಲ್ಲದಕ್ಕೂ ಸ್ವಲ್ಪ ಈಸಿಯಾಗಿದೆ ಅಂತಲೇ ಹೇಳಬಹುದು. ಇನ್ನು ಇದರಲ್ಲಿ ಯಾವುದೇ ರೀತಿಯ ಲಿಮಿಟೇಷನ್ ಇಲ್ಲ. ಅಂದರೆ ನಿಮ್ಮ ಹತ್ರ ಇಷ್ಟೇ ಜನ ಫಾಲೋವರ್ಸ್ ಇರಬೇಕು, ಇಷ್ಟೇ ವ್ಯೂಸ್ ಬರಬೇಕು ಅಂಥದ್ದೇನೂ ಇಲ್ಲ. ಜಸ್ಟ್ ನಿಮ್ಮ ಅಕೌಂಟ್ನಲ್ಲಿ 500 ಫಾಲೋವರ್ಸ್, 1000 ಫಾಲೋವರ್ಸ್ ಇದ್ರೂ ಕೂಡ ನಿಮಗೆ ಬೋನಸ್ ಫೀಚರನ್ನು ಕೊಡ್ತಿದ್ದಾರೆ. ಇನ್ನು ಜಾನ್ವರಿನಲ್ಲಿ ಎಲ್ರಿಗೂ ಈ ಒಂದು ಬೋನಸ್ ಫೀಚರ್ ಬರುತ್ತೆ ಅಂತ ಇನ್ಫೋಬೈಸ್ ಅಂತೂ ಅವರು ಹೇಳಿದರು. ಸೊ ನೋಡೋಣ, ವೆಯ್ಟ್ ಮಾಡಿ, ಎಲ್ರಿಗೂ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನನಗಂತೂ ಇನ್ನೂ ಬಂದಿಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ಈ ರೀತಿ ಫೀಚರ್ ಎಲ್ಲ ಬೇಕು ಅಂದರೆ ನೀವು ಕಾಪಿರೈಟೆಡ್ ಕಂಟೆಂಟ್ಸನ್ನು ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಓನ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ. ಅಂದರೆ ನೀವಾಗಿ ಕ್ರಿಯೇಟ್ ಮಾಡಿರೋ ವಿಡಿಯೋಸ್ ಇನ್ನೊಬ್ಬರ ಅಕೌಂಟಿಂದ ತೆಗೆದು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಸೊ ರೆಗ್ಯುಲರ್ ಆಗಿರಿ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ನಲ್ಲಿ ಕೊಟ್ಟಿರುವ ಎಲ್ಲ ಒಂದು ಫೀಚರ್ಸ್ಗಳನ್ನು ಯೂಸ್ ಮಾಡಿ. ಅಂದರೆ ಫೋಟೋ ಪೋಸ್ಟ್ ಮಾಡೋದಿರಲಿ, ಸ್ಟೋರಿ ಹಾಕೋದಿರಲಿ, ರೀಲ್ಸ್ ಹಾಕೋದಿರಲಿ, ಎಲ್ಲದನ್ನು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಆಲ್ಗರಿದಮಿಗೆ ನೀವು ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಅಕೌಂಟ್ ಕೂಡ ಅಥೆಂಟಿಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಕೂಡ
ಒಂದು ಕ್ರಿಯೇಟರ್ ಲಿಸ್ಟಿಗೆ ಆ್ಯಡ್ ಆಗ್ತೀರಾ. ಇನ್ನು ಅಮೌಂಟನ್ನು ವಿಡ್ರಾ ಮಾಡೋಕ್ಕೆ $100 ಅನ್ನೋ ಒಂದು ಲಿಮಿಟೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ $100 ಆಗಿದ್ದು ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ $1 ಅಂದರೆ ₹74, ₹80. ಸೊ ಆ ರೀತಿ ಒಂದು ರೇಂಜಲ್ಲಿ ಇರುತ್ತೆ. ಸೊ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಕಂಟೆಂಟನ್ನು ಮಾಡೋರಿಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.